ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಜಾನು. ವೆಲ್ಕಮ್ ಟು ಜಾನು ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಸೋಮವಾರ. ಇವತ್ತು ಹುಣ್ಣಿಮೆ ಇದೆ. ಜ್ಯೇಷ್ಠ ಹುಣ್ಣಿಮೆ, ಕಾರ ಹುಣ್ಣಿಮೆ, ಭೂಮಿ ಹುಣ್ಣಿಮೆ, ಹಾಗೆ ವಟ ಹುಣ್ಣಿಮೆ. ವಟಲಕ್ಷ್ಮಿ ವ್ರತ. ಫ್ರೆಂಡ್ಸ್, ಇವತ್ತು ಸಾವಿತ್ರಿ ದೇವಿ ವಟವೃಕ್ಷದ ಕೆಳಗೆ ವ್ರತನ ಮಾಡಿ ಯಮನಿಂದ ತನ್ನ ಗಂಡನನ್ನು ಉಳಿಸ್ಕೊಂಡಿದ್ದಂಥ ದಿನ. ಹಾಗಾಗಿ ಇವತ್ತು ಎಲ್ಲ ನಾರಿಮಣಿಯರು ತನ್ನ ಗಂಡನ ಶ್ರೇಯಸ್ಸು, ಅಭಿವೃದ್ಧಿ, ಆರೋಗ್ಯಕ್ಕೋಸ್ಕರ ವ್ರತನ ಮಾಡ್ತಾರೆ. ಕೆಲವೊಬ್ಬರು ಮಾಡಲ್ಲ. ಹಾಗಾಗಿ ಇವತ್ತು ಹುಣ್ಣಿಮೆ ಇರೋದ್ರಿಂದ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಬೇಗ ಅಂದರೆ ಇವತ್ತು 5 ಗಂಟೆಗೆ ಎದ್ದಿದ್ದೀನಿ. ಫ್ರೆಂಡ್ಸ್, ನಮ್ಮ ಮನೆ ಅಕ್ಕಪಕ್ಕ ನಾನು ಹೇಳೋಷ್ಟು ಬೇಗ ಯಾರೂ ಹೇಳಲ್ಲ. ನಾನು ಎದ್ದು ಸ್ವಲ್ಪ ಕೆಲಸ ಮಾಡಿರ್ತೀನಿ ಡೈಲಿ ಅಷ್ಟೇ, ಆಮೇಲೆ ಎಲ್ಲರೂ ಹೇಳ್ತಾರೆ. ಹಾಗಾಗಿ ಎದ್ದಿದ್ದೆ. ನೆನ್ನೆ ನಾನ್ ವೆಜ್ ಎಲ್ಲ ಮಾಡಿದ್ದೆ ಅಲ್ವಾ, ಇವಾಗ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಫಸ್ಟ್ ಎದ್ದಿದ ತಕ್ಷಣ ಸ್ಟವ್ನ ಕ್ಲೀನ್ ಮಾಡ್ತಾಯಿದ್ದೀನಿ. 10 ಗಂಟೆ ಒಳಗಡೆ ಪೂಜೆ ಮಾಡ್ಕೊಂಬಿಡೋಣ ಅಂತ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ನಾನು ಡೈಲಿ ಪೂಜೆನ ಮಾಡ್ತೀನಿ. ಹಾಗಾಗಿ ಇವತ್ತು ಸ್ವಲ್ಪ ಸ್ಪೆಷಲ್ ಡೇ ಅಲ್ವಾ, ಅದಕ್ಕೆ ಇವತ್ತು ನಮ್ಮೂರಲ್ಲಿ ಇರೋ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಎಲ್ಲ ಬೇಗ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಪಾತ್ರೆನೂ ತೊಳ್ಕೊಂಬಂದೆ. ಹಾಗೆ ನೆನ್ನೆ ತೊಳೆದಿದ್ದು ಸ್ವಲ್ಪ ಇತ್ತು, ಅದನ್ನು ಎತ್ತಿಡ್ತಾ ಇದ್ದೀನಿ. ಇನ್ನೂ ತೊಳೆದಿರೋದನ್ನು ಎತ್ತಿಡ್ತಾ ಇದ್ದೀನಿ. ನೋಡಿ, ತೊಳೆಯೋದಿದೆ ಇನ್ನೂ ಸ್ವಲ್ಪ, ಅದನ್ನೆಲ್ಲ ಮತ್ತೆ ತೊಳೆಯೋಣ ಅಂತ. ನೋಡಿ, ಇದೆಲ್ಲ ತೊಳಿಬೇಕು. ಈಗ ತೊಳ್ಕೊಂಬಿಡೋಣ ಅಂತ ಈಗ ತೊಳೆದಿರೋದನ್ನೆಲ್ಲ ಜೋಡಿಸ್ಬಿಟ್ಟು ಮತ್ತೆ ತೊಳ್ಕೊಂಬರ್ಬೇಕು ಮಿಕ್ಕಿರೋ ಪಾತ್ರೆನ. ನಿನ್ನೆ ಫ್ರೆಂಡ್ಸ್ ಅಂತೂ ಪಾತ್ರೆ ತೊಳಿಯೋಕ್ಕಾಗಲಿಲ್ಲ. ಹಾಗೆ ಏನೋ ಒಂದೊಂದು ದಿನ ಮೂಡಪ್ಪಾಗುತ್ತೆ, ಒಂದೊಂದು ದಿನ ಇಂಟ್ರೆಸ್ಟೇ ಇರೋಲ್ಲ ಕೆಲಸ ಮಾಡೋದಕ್ಕೆ. ನೋಡಿ, ನೆನ್ನೆ ನಾನ್ ವೆಜ್ ಅದು ಕಬಾಬ್ ಹಾಕಿದ್ದು, ಆಯಿಲೆಲ್ಲ ಹಾಕಿದ್ದೆ, ಅದನ್ನು ಮತ್ತೆ ಯೂಸ್ ಮಾಡಿದಾಗ ಅದನ್ನು ಆಚೆ ಹಾಕ್ಬಿಡೋದೆ. ಪಾತ್ರೆ ತೊಳೆಯೋದಿದ್ರೆ ಆಚೆ ಹಾಕ್ಬಿಡ್ತಾಯಿದ್ದೆ. ಇವತ್ತು ಅದನ್ನೂ ಮಾಡಲಿಲ್ಲ. ಹಾಗೆ ಅಡುಗೆ ಮನೆಯಲ್ಲೇ ಇತ್ತು. ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಪಾತ್ರೆ ತೊಳ್ಕೊಂಬಂದ್ಬಿಡ್ತೀನಿ. ಅಷ್ಟರಲ್ಲಿ ನಮ್ಮ ಮನೇಲಿ ಹೇಳ್ತಾರೆ ಇನ್ನು ಟಿಫನ್ ಎಲ್ಲ ಮಾಡಬೇಕು. ಚಪಾತಿ ಹಿಟ್ಟು ಕಲಸಿರೋದಿದೆ, ಅದಕ್ಕೆ ಏನಾದರೂ ಸ್ವಲ್ಪ ಲೈಟಾಗಿ ನೋಡಬೇಕು. ಐಡಿಯಾನೇ ಇಲ್ಲ ಏನು ಮಾಡೋದು ಚಪಾತಿಗೆ ಅಂತ. ಇಲ್ಲ ಏನೂ ಮಾಡಿಲ್ಲ ಅಂದರೆ ಸ್ವಲ್ಪ ಜಾಮ್ ಇದೆ, ಫ್ರೂಟ್ ಜಾಮ್, ಅದನ್ನು ಹಾಕಿ ಕಳಿಸ್ಬಿಡೋದು. ಒಂದಿನ ಹೇಗೋ ಅಡ್ಜಸ್ಟ್ ಅಂದರೆ ತಿಂತಾಳೆ ಚಪಾತಿ ಜಾಮ್, ರಕ್ಷ ತಿಂತಾಳೆ. ಅದಕ್ಕೋಸ್ಕರ ಆ ಧೈರ್ಯದ ಮೇಲೆ ಇದ್ದೀನಿ. ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ಆಮೇಲೆ ನೋಡೋಣ. ನಮ್ಮ ಮನೆಯವರು ಇನ್ನೂ ಲೇಟಲ್ಲಿ ಹೋಗೋದು, ಲೇಟಾಗಿ ಹೋಗ್ತಾರೆ. ಅಷ್ಟರಲ್ಲಿ ಏನಾದರೂ ಅನ್ನ ಸಾಂಬಾರಿಗೆ ಇಡೋಣ ಅಂತ ಐಡಿಯಾ ಮಾಡಿಕೊಂಡು ಪಾತ್ರೆನೂ ತೊಳ್ಕೊಂಬಂದೆ. ಈಗ ಬಾಗಿಲು ತೊಳೆದು ರಂಗೋಲಿ ಹಾಕಿ ಎಲ್ಲ ಆಯಿತು. ಸ್ನಾನನೂ ಮಾಡ್ಕೊಂಬಂದೆ, ಟೀನೂ ಆಯಿತು. ಈಗ ನಮ್ಮ ಗಿಡದಲ್ಲೇ ಸ್ವಲ್ಪ ಮರಳೆ ಸಿಗ್ತಾಯಿದೆ. ಇದು 2 ದಿನದ್ದು ಸೇರಿಸಿದ್ರೆ 1 ಮೊಳ ಆಗೋಷ್ಟು ಸಿಗುತ್ತೆ. ಅದನ್ನು ನಾನ್ ವೆಜ್ ತಿಂದಿದ್ದ ದಿವಸ ಹೂ ಕಟ್ಟೋದಕ್ಕೂ ಏನು ನನಗೆ ಇಷ್ಟನೇ ಆಗಲ್ಲ. ರಾತ್ರಿ ಅಂದ್ಕೊಂಡೆ ಕಟ್ಟೋಣ ಅಂತ. ನಾನ್ ವೆಜ್ ಮಾಡಿ ತಿಂದಿರ್ತೀವಲ್ವ, ಆ ಕೈಯಲ್ಲಿ ಅದರಲ್ಲೆಲ್ಲ ಬೇಡ, ಬೆಳಗ್ಗೆ ಫ್ರೆಶ್ಶಾಗಿ ಕಟ್ಕೊಳ್ಳೋಣ ಅಂತ ಮನೆಯೆಲ್ಲ ಒರೆಸ್ಬಿಟ್ಟು ಅದಕ್ಕೆ ಕೆಳಗಡೆನೇ ಹಾಕಿ ಕಟ್ತಾಯಿದ್ದೀನಿ. ಮನೆ ಒರೆಸಿದ್ದೀನಪ್ಪ, ಕ್ಲೀನಾಗಿದೆ ಅಂತ. ಮನೆ ಒರೆಸುವಾಗ ಉಪ್ಪು ಮತ್ತು ಅರಿಶಿನ ಎಲ್ಲ ಹಾಕಿ ಒರೆಸಿದ್ದೀನಿ. ಹಾಗಾಗಿ ಕ್ಲೀನಾಗಿದೆ ಅಂತ ನೆಲದಲ್ಲಿ ಹಾಕ್ಕೊಂಡು ಕಟ್ತಾಯಿದ್ದೀನಿ. ಒಂದು ಮೊಳ ಆಗೋಷ್ಟು ಸಿಗುತ್ತೆ. ಅದರ ಜೊತೆ ಸ್ವಲ್ಪ ನಿತ್ಯ ಮಲ್ಲಿಗೆ ಇದೆ, ಅದು ಡೈಲಿ ಸಿಗುತ್ತೆ, ಆದರೆ ಸ್ವಲ್ಪ ಸಿಗುತ್ತೆ. ಹೂವಂತೂ ಈಗ ತುಂಬಾ ಕಡಿಮೆ ಆಗಿಬಿಟ್ಟಿದೆ, ಹೂವೇ ಸಿಗ್ತಾಯಿಲ್ಲ ಪೂಜೆಗೆ. ನೋಡಿ, ಇದನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಡೋದು. ಸ್ವಲ್ಪ ದಾಸವಾಳ, ಸ್ವಲ್ಪ ಹನ್ನೊಂದು ಬಟ್ಲು, ಸ್ವಲ್ಪ ಇನ್ನೇನಪ್ಪ ಅದು ವೈಟ್ ರೋಸು ಎಲ್ಲ ಸಿಗುತ್ತೆ, ಅದ್ರ ಜೊತೆ ಸ್ವಲ್ಪ ಇಡೋದು. ನೋಡಿ, ಇಷ್ಟ ಆಯಿತು. ಅಂದರೆ 1 ಮೊಳಕ್ಕಿಂತ ಸ್ವಲ್ಪ ಜಾಸ್ತಿ ಆಯಿತು. ಶನಿವಾರ ಎಲ್ಲ ಕ್ಲೀನ್ ಆಗಿತ್ತು. ಇನ್ನು ಭಾನುವಾರ ಏನು ಪೂಜೆ ಏನೂ ಇಲ್ಲ. ಇವತ್ತು ಎಲ್ಲ ಸ್ವಲ್ಪ ಒರೆಸ್ಕೊಳ್ಳೋಣ ಅಂತ ಫ್ರೆಂಡ್ಸ್. ದೇವ್ರ ಸಾಮಾನು ಏನೂ ತೊಳೆದಿಲ್ಲ ಇವತ್ತು. ನಿನ್ನೆ ನಾನ್ ವೆಜ್ಜು, ಭಾನುವಾರ ತೊಳೆಯೋದಕ್ಕಾಗಲ್ಲ. ಇವತ್ತು ಸೋಮವಾರ, ಇವತ್ತು ಹುಣ್ಣಿಮೆ ಇರೋದ್ರಿಂದ ದೇವ್ರ ಸಾಮಾನೇನು ಅದನ್ನು ತೆಗಿಬಾರ್ದು ಅಂತ ಸುಮ್ಮನೆ ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಂಡು, ದೇವ್ರ ಮನೆ ಹೊಸ್ಲು ಬಾಗಿಲೆಲ್ಲ ಒರೆಸ್ಕೊಂಡು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೂವೆಲ್ಲ ಕಿತ್ಕೊಂಬಂದೆ ಆವಾಗಲೇ. ಸ್ವಲ್ಪ ದಾಸವಾಳ ಎಲ್ಲ ಕಿತ್ಕೊಂಬಂದಿಟ್ಟು ನೆಲನ ಒರೆಸ್ಕೊತಾ ಇದ್ದೀನಿ ದೇವ್ರ ಮನೆದು. ದೇವ್ರ ಮನೆ ಬಾಗಿಲಿಗೆ, ಆಚೆ ಬಾಗಿಲಿಗೆ ಎಲ್ಲ ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಕೊಂಬಂದೆ. ಈಗ ಇರೋದನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡಿಡೋಣ ಅಂತ ಸ್ವಲ್ಪ ಕಟ್ ಮಾಡಿ ಕಳಶಕ್ಕೆ, ಸ್ವಲ್ಪ ಲಕ್ಷ್ಮಿ ಫೋಟೋಕ್ಕೆ, ಎಲ್ಲ ಸ್ವಲ್ಪ ಮನೆ ದೇವ್ರ ಫೋಟೋಕ್ಕೆ ಎಲ್ಲ. ನಮ್ಮ ಮನೆ ದೇವರು ತಿಮ್ಮರಾಯ ಸ್ವಾಮಿ ಫ್ರೆಂಡ್ಸ್. ತಿಮ್ಮರಾಯ ಸ್ವಾಮಿ, ವೆಂಕಟರಮಣ ಸ್ವಾಮಿ 2 ಒಂದೇ. ಅವರು ಅವತಾರ ಎತ್ತಿರೋದು ಆ ಥರ ಅಂತ 2 ಒಂದೇ, ಆದರೆ ನಾವು ತಿಮ್ಮರಾಯ ಸ್ವಾಮಿ ಅಂತ ಕರಿತೀವಿ. ಎಲ್ಲ ಹೂವು ಎಲ್ಲ ಇಡ್ತಾ ಇದ್ದೀನಿ. ಇನ್ನು ಪೂಜೆ ಮಾಡಿ ಅನ್ನ ಸಾಂಬಾರು ಮಾಡಿಡಬೇಕು.
ಫ್ರೆಂಡ್ಸ್, ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಸ್ವಲ್ಪ ಏನಾದರೂ ದೃಷ್ಟಿ ದೋಷ, ಮನೆಯಲ್ಲಿ ಏನಾದರೂ ನೆಗೆಟಿವಿಟಿ ಇದ್ದರೆ ಹೋಗಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ. ಧೂಪ ಥರ ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಪಲಾವ್ ಎಲೆ, ಒಂದು 7-8 ಲವಂಗ, ಒಂದೆರಡು ಏಲಕ್ಕಿ, ಒಂದು 2 ಕರ್ಪೂರ, ಅದ್ರ ಜೊತೆ ಸ್ವಲ್ಪ ತುಪ್ಪನ ಹಾಕಿ ಆರತಿ ಥರ ದೇವರಿಗೆಲ್ಲ ಬೆಳಗ್ಬಿಟ್ಟು ಮನೆಯಲ್ಲೆಲ್ಲ ಬೆಳಗ್ಬಿಟ್ಟು ಇಡೋದು. ಅದೆಲ್ಲ ಸುಡೋವರೆಗೂ ಇದ್ಬಿಟ್ಟು ಆ ಬೂದಿನ ಸಿಂಕಲ್ಲೋ, ಅಡುಗೆ ಮನೆ ಸಿಂಕಲ್ಲೋ, ಗಾಳಿಗೋ ಹಾಕೋದು. ಸ್ವಲ್ಪ ನೆಗೆಟಿವಿಟಿ ಇದ್ದರೆ ಕಡಿಮೆ ಆಗುತ್ತೆ. ದೃಷ್ಟಿ ದೋಷ, ಕಣ್ಣಿನ ಏನಾದರೂ ದೃಷ್ಟಿ ದೋಷಗಳು ಆಗಿದ್ದರೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಮಾವಾಸ್ಯೆ ಹುಣ್ಣಿಮೆಗೆ ಈ ಥರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನೀವು ಈ ಥರ ಮಾಡ್ಕೊಳ್ಳಿ. ಏನಾದರೂ ಆ ಥರ ನೆಗೆಟಿವಿಟಿ ಇದ್ದರೆ ತುಂಬ ಬೇಗ ಕಡಿಮೆ ಆಗುತ್ತೆ. ಒಂದು ಸೂಪರಾಗಿರೋಂಥ ಇದೊಂದು ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಇದು ಪರಿಹಾರ ಅಂತಲೇ ಹೇಳ್ಬೋದು. ತುಂಬ ಸರಳವಾದ ಪರಿಹಾರ ಇದು. ಅದೇ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ನೀವು ಒಂದು ಸಾರಿ ಬೇಕಿದ್ದರೆ ಮಾಡಿ ನೋಡಿ, ಇಂಟ್ರೆಸ್ಟ್ ಇದ್ದರೆ. ಪೂಜೆ ಎಲ್ಲ ಆಯಿತು. ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಂದೆ ದೇವಸ್ಥಾನಕ್ಕೆ. ಇನ್ನೂ ಅಲಂಕಾರ ಮಾಡ್ತಾ ಇದ್ದಾರೆ. ಇವತ್ತು ಸ್ವಲ್ಪ ಲೇಟೇ ಆಯಿತು ಅಂತ ಅನಿಸುತ್ತೆ ಪೂಜೆ. ಇವತ್ತು ಸ್ವಲ್ಪ ಸ್ಪೆಷಲ್ಲಾಗಿ ಪೂಜೆ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಇನ್ನೂ ಒಳಗಡೆ ಅಲಂಕಾರ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಎಷ್ಟೊತ್ತಾದರೂ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀರಿ. ನೋಡಿ, ಎಲ್ಲ ಕೂತಿದ್ದೀರಿ. शांतमानं यः इन्द्रजगन्म सर्वं जयते महाओम रवयं नजं मृत्युभयं व्याघ्रवयं सर्वं जयते रवयं नजं व्याघ्रवयं
ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಕೊಡ್ತಾರೆ ನೋಡಿ. ಸ್ವಲ್ಪ ಕೇಸರಿ ಭಾತ್ ಥರ ಮತ್ತು ತರಕಾರಿ ಸಾಂಬಾರು ರೈಸ್ ಮಾಡಿದ್ದು. ನನಗಂತೂ ತುಂಬ ಜಾಸ್ತಿ ಹಾಕ್ಬಿಟ್ರು, ಇಷ್ಟೊಂದು ತಿನ್ನೋದಕ್ಕಾಗಲ್ಲ. ಊಟನೇ ಕೊಡ್ತಾರೆ ಪ್ರತಿ ವಾರ ಅಷ್ಟೇ. ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದೆ ಫ್ರೆಂಡ್ಸ್. ಹಾಗೆ ಇನ್ನೂ ರಕ್ಷಾ ಬರೋ ಟೈಮ್ ಆಯಿತು. ಸಾಂಬಾರು ಮಾಡಿಟ್ಟೋಗಿದ್ದೆ, ಅದಕ್ಕೆ ಒಗ್ಗರಣೆನೂ ಮಾಡಿರಲಿಲ್ಲ ನಾನು. ಸ್ವಲ್ಪ ರೈಸ್ ಇತ್ತು ಅಂತ ರೈಸು ಮಾಡಲಿಲ್ಲ. ಹೀಗೆ ಸ್ವಲ್ಪ ರೈಸ್ ಗಿಡೋಣ ಅಂತ ಇಡ್ತಾಯಿದ್ದೀನಿ. ಇನ್ನು ಸಾಂಬಾರಿಗೆ ಒಗ್ಗರಣೆ ಮಾಡಿ ಬೇಳೆ ಬದನೇಕಾಯಿ ಹಾಕಿ ಮಾತ್ರ ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಹಾಕಿ ಕೂಗಿಸ್ಬಿಟ್ಟಿದ್ದೀನಿ. ಈರುಳ್ಳಿ ಟೊಮೆಟೊ ಎಲ್ಲ ಅದಕ್ಕೆ ಹಾಕಿ ಚೆನ್ನಾಗಿರುತ್ತೆ ಈ ಥರನೂ ಮಾಡಿದ್ರೆ. ಈಗ ಸ್ವಲ್ಪ ರೈಸ್ಗೆ ಇಟ್ಬಿಟ್ಟು ಸ್ವಲ್ಪ ಪಾತ್ರೆ ಇದೆ ತೊಳ್ಕೊಂಬರ್ಬೇಕು. ಯಾವಾಗಲೂ ಮಾಡಿ ಇಟ್ಬಿಡ್ತಿದ್ದೆ. ಇವತ್ತೇ ನೋಡಿ ಈಶ್ವರ ಬಾಮ್ಮ ಊಟ ಅಲ್ಲೇ ಕೊಡ್ತೀನಿ, ನೀನೇನು ಅಡುಗೆ ಮಾಡಬೇಡ ಅಂತ ಏನೋ ಕರೆಸ್ಕೊಂಡಿದ್ದಾರೆ. ಇವತ್ತು ನಂದು ಊಟ ಅಲ್ಲೇ ಆಯಿತು. ಇನ್ನು ಈಗ ರೈಸ್ ಮಾಡಿ ಇಟ್ಟಿದ್ದೀನಿ, ರೈಸ್ ಮಾಡಿ ಇಡ್ತಾಯಿದ್ದೀನಿ. ನೀವು ನಮ್ಮ ಕೋಳಿ ಇನ್ನು ಮೊಟ್ಟೆ ಇಡೋಕ್ಕೆ ಹೊಸ್ದಾಗಿ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಎಷ್ಟು ಚಿಕ್ಕದಾಗಿ ಮೊಟ್ಟೆ ಇಡ್ತಾ ಇದೆ ಅಂತ ಫ್ರೆಂಡ್ಸ್. ಈಗಂತೂ ನಾಟಿ ಮೊಟ್ಟೆ 15 ರುಪೀಸ್ ಆಗಿಬಿಟ್ಟಿದೆ. ಒಂದು ಮೊಟ್ಟೆ 15 ರೂಪಾಯಿ ತೊಗೊತಾರೆ ಹಳ್ಳಿಯಲ್ಲೇ. ಇದಂತೂ ಈಗ ಫಸ್ಟ್ ಇಡ್ತಾ ಇರೋದಲ್ವ, ಅದಕ್ಕೆ ಚಿಕ್ಕದಾಗಿದೆ. ಇನ್ನು ಇದನ್ನು ಮರಿ ಏನು ಮಾಡ್ಸೋಕ್ಕೋಗಲ್ಲ, ಹಾಗೆ ಬೇಯಿಸ್ಕೊಂಡೆ ನಾನು ತಿನ್ನೋದು. ಹಾಗೆ ಸ್ವಲ್ಪ ಟೀ ಇತ್ತು, ಅದನ್ನು ಬಿಸಿ ಮಾಡ್ಕೊಂಡು ಕುಡಿಯೋಣ ಅಂತ ಬಿಸಿಗೆ ಇಡ್ತಾಯಿದ್ದೀನಿ. ಇಷ್ಟೊತ್ತಲ್ಲಿ ಟೀ ಕುಡಿಯೋ ಅಭ್ಯಾಸ ಇಲ್ಲ. ಇದು ಪಾತ್ರೆ ತೊಳ್ಕೊಳ್ಬೇಕಲ್ವ, ಇನ್ನು ಅಲ್ಲೇ ಇರುತ್ತೆ ಅಂತ ಅದಕ್ಕೆ ಕುಡಿಬಿಡ್ತಾಯಿದ್ದೀನಿ. ಇದು ಟೀ ಎಲ್ಲ ತಳ ಎಲ್ಲ ಸೀಸ್ಕೊಂಬಿಟ್ಟಿದೆ ಫ್ರೆಂಡ್ಸ್. ಅದು ಎಷ್ಟು ತೊಳೆದ್ರೂ ಹೋಗ್ತಾನೆ ಇಲ್ಲ. ಅದಕ್ಕೆ ಅದರಲ್ಲೇ ಮಾಡ್ತಾಯಿದ್ದೀನಿ. ಬೇಗ ದಿನ ಡೈಲಿ ತೊಳಿತಾ ಇದ್ದರೆ ಹೋಗುತ್ತೇನೋ ಅಂತ. ಹಾಗೆ ಸಾಂಬಾರಿಗೆ ಒಗ್ಗರಣೆ ಹಾಕಿರಲಿಲ್ವಲ್ಲ, ಈಗ ಸ್ವಲ್ಪ ಸಾಸಿವೆ ಕರಿಬೇವು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆನ ಹಾಕ್ತಾಯಿದ್ದೀನಿ. ಇದು ಬಾಣಲಿ ಒಗ್ಗರಣೆಗೋಸ್ಕರನೇ ಇಟ್ಟಿದ್ದೀನಿ. ತುಂಬ ಹಳೇದಾಗ್ಬಿಟ್ಟಿದೆ, ಆದರೂ ಒಗ್ಗರಣೆ ಹಾಕೋದಕ್ಕೆ ಇರಲಿ ಇದು ಅಂತ ಇಟ್ಟಿದ್ದೀನಿ. ಬೆಳಗ್ಗೆ ಸಾಂಬಾರಿಗೆ ಒಗ್ಗರಣೆ ಹಾಕಿಲ್ಲ, ಅದಕ್ಕೆ ಈಗ ಹಾಕಿ ಇಡ್ತಾಯಿದ್ದೀನಿ. ಇನ್ನು ರೈಸೂ ಆಯಿತು, ಒಗ್ಗರಣೆ ಮಾಡಿದ್ದಾಯಿತು. ಇನ್ನು ಸ್ವಲ್ಪ ಪಾತ್ರೆ ಇದೆ, ತೊಳ್ಕೊಂಬಂದು ಇಡಬೇಕು. ಇನ್ನು ಲೋಟಕ್ಕೆ ಹಾಕಿ ಹಾಗೆ ಅಲ್ಲಿಟ್ಟಿದ್ದೆ ಸ್ವಲ್ಪ ಆರಲಿ ಅಂತ. ಅಷ್ಟರಲ್ಲಿ ಆರಿದೆ ಒಗ್ಗರಣೆ ಎಲ್ಲ ಮಾಡೋಷ್ಟರಲ್ಲಿ. ಈಗ ಟೀ ಕುಡಿದು ಪಾತ್ರೆನ ತೊಳಿಬೇಕು ಫ್ರೆಂಡ್ಸ್. ನೋಡಿ ಈಗ ಕುಡಿತಾ ಇದ್ದೀನಿ ಟೀ. ಈ ಮನೆ ನಮ್ಮ ಮನೆ ಎದುರುಗಡೆ ಇರೋದೆ. ಇವ್ರ ಮನೇಲಿ ಇವತ್ತೇನೋ ದತ್ತಾತ್ರೇಯ ಏನೋ ಭಜನೆನೋ ಪೂಜೆನೋ ಇದೆಯಂತೆ, ಕರೆದಿದ್ದಾರೆ. ಸಂಜೆ 7 ಗಂಟೆಗೆ ಕರೆದಿದ್ದಾರೆ, ಅದಕ್ಕೆ ಹೋಗಬೇಕು. ಹಾಗೆ ಕೂತ್ಕೊಂಡು ಟೀ ಕುಡಿತಾ ಇದ್ದೆ. ಟೈಮ್ ನೋಡಿದೆ, ಆಲ್ರೆಡಿ 3 ಗಂಟೆ ಆಗಿಬಿಟ್ಟಿತ್ತು. ಏನಪ್ಪ ಇಷ್ಟು ಬೇಗ ಟೈಮ್ ಆಗೋಯ್ತು ಇವತ್ತು ಅಂತ ಒಂದು ಸೆಕೆಂಡು ಎಲ್ಲೂ ಕೂತಿಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದೋಳು, ಇವಾಗಲೇ ನಾನು ಕೂತ್ಕೊತಾ ಇರೋದು. ದೇವಸ್ಥಾನದಲ್ಲೇನೋ ಕೂತ್ಕೊಂಡಿದ್ದೆ, ಆದರೂ ಆ ಥರ ಎಲ್ಲ ಕೂತ್ಕೊಳ್ಳೋದು ರೆಸ್ಟ್ ಅಂತ ಅನಿಸಲ್ಲ. ಆರಾಮಾಗಿ ಈ ಥರ ಮನೇಲಿ ಕೂತ್ಕೊಳ್ಳೋದೇ ರೆಸ್ಟ್ ಅನ್ಸೋದು. ದೇವಸ್ಥಾನದಲ್ಲಿ 1-2 ಅವರ್ ಕೂತಿದ್ವಿ, ಅದು ಯಾಕೋ ರೆಸ್ಟ್ ಅಂತ ಅನಿಸ್ಲೇ ಇಲ್ಲ. ಈಗ ಮನೇಲಿ ಬಂದು ಈ ಥರ ಆರಾಮಾಗಿ ಕೂತ್ಕೊಂಡ್ರೆ ರೆಸ್ಟ್ ಮಾಡೋ ಥರ ಅನಿಸೋದು. ಅದಕ್ಕೆ ಕೂತ್ಕೊಂಡು ಟೀನ ಕುಡಿತಾ ಇದ್ದೀನಿ. ಇನ್ನು ಮಾವಿನ ಹಣ್ಣಂತೂ ಎಷ್ಟೊಂದಿದೆ, ಯಾರು ತಿಂತಾನೆ ಇಲ್ಲ. ಮೊನ್ನೆ ಊರಿಗೆ ಹೋಗಿದ್ದಾಗ ಸ್ವಲ್ಪ ತಂದಿತ್ತು, ಮತ್ತು ಯಾರೋ ಉಮಕ್ಕ ಸ್ವಲ್ಪ ಕೊಟ್ಟಿದ್ರು. ಈ ಬ್ಲ್ಯಾಕ್ ಕವರಲ್ಲಿರೋದು ಉಮಕ್ಕ ಕೊಟ್ಟಿದ್ದು. ಮತ್ತು ನಮ್ಮ ರಂಜು ಬಂದಿದ್ಲು, ಅವಳು ಸ್ವಲ್ಪ ತಂದಿದ್ಲು. ಇದು ಸ್ವಲ್ಪ ಗಟ್ಟಿಯಾಗಿತ್ತು. ಈ ವರ್ಷ ಅಂತ ಉಪ್ಪಿನಕಾಯಿ ಹಾಕಲೇ ಇಲ್ಲ. ಉಪ್ಪಿನಕಾಯಿ ಹಾಕೋಣ ಅಂತ ಗ್ರೀನಾಗೇ ಇತ್ತು, ಅದಕ್ಕೆ ಈ ಥರ ಬಟ್ಟೆಲಿ ಸುತ್ತಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹಣ್ಣಾಗ್ಬಿಡುತ್ತೆ ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹಾಕಬೇಕು ಅಂತ ಅಂದ್ಕೊತಾ ಇದ್ದೀನಿ, ಹಾಕೇ ಇಲ್ಲ. ಹಾಗೆ ಇದು ನೋಡಿ, ಈ ಥರ ಈ ಕವರಲ್ಲಿ, ಕಾಟನ್ ಕವರಲ್ಲಿ ಹಾಕಿ ಇಟ್ಟಿದ್ದೆ ಪೇಪರಲ್ಲಿ. ಚೆನ್ನಾಗಿರುತ್ತೆ ಅಂತ, ಫ್ರೆಶ್ ಆಗಿರುತ್ತೆ, ಹಾಳಾಗಲ್ಲ ಅಂತ. ಹಣ್ಣಾಗಿರೋದನ್ನು ಈ ಥರ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಬೇಗ ಹಾಳಾಗಲ್ಲ ಅಂತ. ನೋಡಿ ಇಲ್ಲೂ ಇದೆ, ಇನ್ನೂ ದೇವ್ರ ಮನೇಲಿ ಇಟ್ಟಿದ್ದೀನಿ. ಈ ಕವರಲ್ಲಿದೆ, ಯಾರೂ ತಿಂತಾನೆ ಇಲ್ಲ. ಈಗ ಸ್ವಲ್ಪ ಒಂದು ಅರ್ಧ ಮಾವಿನ ಹಣ್ಣು ತಿನ್ನೋಣ ಅಂತ ಇಷ್ಟೊಂದು ನಮ್ಮದು ಇದು ಊರಿಂದ ತಂದಿರೋದು. ಒಂದು ಮಾವಿನ ಹಣ್ಣು ಒಬ್ಬರು ತಿನ್ನೋದಕ್ಕೆ ಆಗಲ್ಲ. ನಾನು ಒಂದು ಪೀಸ್ ತಿಂತೀನಿ ಅಷ್ಟೇ. ತುಂಬಾ ಟೇಸ್ಟಾಗಿರುತ್ತೆ, ಸಖತ್ತಾಗಿರುತ್ತೆ ಈ ಮಾವಿನ ಹಣ್ಣಂತೂ. ಇನ್ನು ಇದು ಅದೇ ಉಮಕ್ಕ ನನ್ನ ತಂಗಿ ಎಲ್ಲ ತಂದಿದ್ದಾರೆ, ಅದರಲ್ಲಿ ಸ್ವಲ್ಪ. ಈಗ ಸ್ವಲ್ಪ ಅವ್ರಿಗೆ ಯಾರಿಗೋ ಸ್ವಲ್ಪ ಕೊಟ್ಟೆ, ಅಲ್ಲಿಗೂ ಹಣ್ಣಾಗ್ಬಿಟ್ಟಿದೆ ಫುಲ್ಲು. ಅದಕ್ಕೆ ಈಚೆ ತೆಗೆದಿಡೋಣ ಅಂತ ತೆಗೆದಿಡ್ತಾ ಇದ್ದೀನಿ. ನೋಡಾದರೂ ತಿಂತಾರೆ ಅಂತ ತೆಗೆದಿಟ್ಬಿಟ್ಟು, ಇನ್ನು ಮಧ್ಯಾಹ್ನ ಟೈಮು ಮನೇಲಿ ಎಲ್ಲರೂ ಇದ್ದರೆ ಜ್ಯೂಸ್ ಮಾಡ್ಬೋದು, ಕುಡಿತಾರೆ. ಆದರೆ ಸಂಜೆ ಊಟ ಟೈಮ್ ಬರ್ತಾರೆ, ಇಲ್ಲಾಂದರೆ ಇನ್ಯಾವಾಗಲೂ ಬರ್ತಾರೆ, ಅದು ಮಾಡೋಕ್ಕಾಗಲ್ಲ. ಹಂಗಾಗಿ ಎಲ್ಲ ತೆಗೆದು ಇಡ್ತಾಯಿದ್ದೆ. ಯಾರಾದರೂ ತಿನ್ನೋಂಗಿದೆ ತಿನ್ಕೊಳ್ಳಿ ಅಂತ ಎತ್ತಿಟ್ಬಿಟ್ಟು ನಾನು ಒಂದು ಅರ್ಧ ಮಾವಿನ ಹಣ್ಣನ್ನ ಕಟ್ ಮಾಡಿಕೊಂಡು ತಿಂತಾಯಿದ್ದೀನಿ. ಇದು ನೋಡಿ ಕಲರ್ ಚೇಂಜ್ ಆಗಿದೆ. ಎಷ್ಟೊಂದು ದಿವಸ ಆದರೂ ಹೆಂಗಿರುತ್ತೆ ಅದು, ಎಲ್ಲಿರುತ್ತೆ, ತುಂಬ ದಿನ ಆದರೂ ಫ್ರಿಜ್ಜಲ್ಲಿಟ್ಟು ಇರಲ್ಲ. ಅಲ್ಲಿಗೂ ಸ್ವಲ್ಪ ಒಂಥರ ಆಗಿಬಿಟ್ಟಿದೆ ನೋಡಿ, ಲಾಸ್ಟಲ್ಲಿ ಈ ಥರ ಆಗಿಬಿಟ್ಟಿದೆ. ಚೆನ್ನಾಗೇ ಇದೆ, ಸ್ವಲ್ಪ ಏನೋ ಅದು ಪ್ರೆಸ್ ಆಗಿರೋ ಥರ ಆಗಿ ಡ್ಯಾಮೇಜ್ ಆ ಥರ ಆಗಿದೆ.
ಇಷ್ಟೇ ತಿನ್ನೋಕ್ಕಾಗೋದು. ನನ್ನ ಕೈಲಂತೂ ಇದೊಂದು ಪೀಸ್ ತಿಂತೀನಿ ಅಷ್ಟೇ, ಇನ್ನು ಎಲ್ಲ ಅದನ್ನು ತಿನ್ನೋದಕ್ಕಾಗಲ್ಲ ಫ್ರೆಂಡ್ಸ್. ತುಂಬಾ ಸ್ವೀಟಾಗಿ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇದು. ನಮ್ಮ ಮರದ್ದು ಎಷ್ಟು ತುಂಬ ಹೋದ ವರ್ಷ ಅಂತೂ ಎಷ್ಟೊಂದು ತಂದಿದ್ದೆ, ಈ ಸಾರಿ ಹೋಗಿಲ್ಲ ತಂದಿಲ್ಲ, ಅವ್ರಿಗೆ ಯಾರೂ ಬರಲಿಲ್ಲ ತೊಗೊಂಬರಲಿಲ್ಲ. ಇದಂತೂ ಸ್ವಲ್ಪ ಲೇಟಾಗಿ ಹಣ್ಣಾಗೋದು, ನಮ್ಮ ಮರದ್ದು ತುಂಬ ಲೇಟಾಗಿ ಹಣ್ಣಾಗೋದು. ಇನ್ನೇನು ಈ ಸೀಸನ್ ಮ್ಯಾಂಗೋ ಸೀಸನ್ ಮುಗಿತಾ ಇರುವಾಗ ನಮ್ಮದು ಹಣ್ಣಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈಗ ಸ್ಟಾರ್ಟ್ ಆಗಿದೆ ನಮ್ಮದು ಹಣ್ಣಾಗೋದಕ್ಕೆ. ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಏನೋ ಮ್ಯಾಂಗೋನ ಈ ಥರ ಕಟ್ ಮಾಡ್ಕೊಂಡು ತಿನ್ನೋದೇನೋ ಒಂಥರ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಈ ಥರನೇ ಕಟ್ ಮಾಡಿಕೊಂಡು ತಿನ್ನೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ, ಸ್ಲೈಸ್ ಥರ. ಮ್ಯಾಂಗೋ ತಿಂದ್ಬಿಟ್ಟು ಸ್ವಲ್ಪ ಹೂವು ಇದೆ ಬಿಡಿಸ್ಕೊಂಬರ್ಬೇಕು. ಸ್ವಲ್ಪ ಲೇಟಾದ ಮಳೆ ಹೂವು ಸಿಗ್ತಾಯಿದೆ, ಅದು ಸ್ವಲ್ಪ ಲೇಟಾಗಿ ಬಿಡಿಸಿದ್ರೆ ಅದೆಲ್ಲ ಹಡ್ಕೊಂಬಿಡುತ್ತೆ. ಫ್ರೆಂಡ್ಸ್, ಇಲ್ಲಿಗೆ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಸಂಜೆ ಮತ್ತು ಅಡುಗೆ ಪೂಜೆ, ಇನ್ನೊಂದು ಸಾರಿ ಪೂಜೆ ಎಲ್ಲ ಇರುತ್ತೆ, ಅದನ್ನು ಮಾಡಿ ಅಷ್ಟೇ ಇನ್ನು ಸಂಜೆ ಕೆಲಸ. ಮತ್ತು ಇನ್ನೊಂದು ಸಾರಿ ಸಂಜೆ ದೇವಸ್ಥಾನಕ್ಕೆ ಹೋಗ್ತೀನಿ, ಉಮ್ಮಕ್ಕ ಬರ್ತೀನಿ ಅಂತ ಹೇಳೋರು, ಹೋಗಿ ಬರೋಣ ಬಾ ಅಂದರು, ಅದಕ್ಕೆ ಮತ್ತೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಹೂವೆಲ್ಲ ಬಿಡಿಸ್ಕೊಂಬಂದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.